ನಮಸ್ಕಾರ ಸ್ನೇಹಿತರೆ. ಇಂದಿನ ಕಥೆಯ ಶೀರ್ಷಿಕೆ ಅನುಸರಿಸಬಹುದಾದ ಮಾದರಿ. ಶಾಲೆಯಲ್ಲಿ ಮೇಲಿಂದ ಮೇಲೆ ಮಕ್ಕಳಿಂದ ಶಿಕ್ಷಕರಿಗೆ ತಕರಾರು ಬರುತ್ತಿತ್ತು. ಒಂದು ದಿನ ಪೆನ್ಸಿಲ್ ಕಳುವಾಯಿತೆಂದೋ, ಒಂದು ದಿನ ಪೆನ್ನು, ಒಂದು ದಿನ ರಬ್ಬರು, ಹೀಗೆ ಏನೋ ಒಂದು ಕಳುವಾದ ಬಗ್ಗೆ ದೂರುಗಳು ಬರುತ್ತಿದ್ದವು. ಈ ಶಾಲೆ ಒಂದು ಪ್ರತಿಷ್ಠಿತವಾದ ಶಾಲೆ. ಪಾಲಕರೆಲ್ಲ ಬಹುಪಾಲು ಶ್ರೀಮಂತರು, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು. ಅಂಥದ್ರಲ್ಲಿ ಯಾರು ಈ ಕೆಲಸ ಮಾಡುತ್ತಿರಬಹುದು? ಶಾಲೆಯ ಮುಖ್ಯಸ್ಥರಿಗೆ ತಲೆನೋವಾಗಿತ್ತು. ಒಂದು ದಿನ ಅವರು ಕೆಲವರು ಕೆಲಸ ಮಾಡುವ ನೌಕರರನ್ನು ಕರೆದು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ, ಸಂಶಯ ಬಂದವರನ್ನು ಹಿಂಬಾಲಿಸಿ, ಈ ಕಳ್ಳತನಕ್ಕೆ ಯಾರು ಕಾರಣರು ಎಂಬುದನ್ನು ಕಂಡುಹಿಡಿಯಲು ನೇಮಿಸಿದರು. ಅವರು 2 ದಿನಗಳಲ್ಲಿ ಈ ಕಳ್ಳತನ ಮಾಡುತ್ತಿದ್ದ ಒಬ್ಬ ಹುಡುಗನನ್ನು ಹಿಡಿದುಕೊಂಡು ಮುಖ್ಯಸ್ಥರ ಬಳಿಗೆ ಬಂದರು. ಆ ಹುಡುಗನ ಚೀಲವನ್ನು ಹುಡುಕಲಾಗಿ ಸಾಕಷ್ಟು ಕಳುವಿನ ವಸ್ತುಗಳು ಸಿಕ್ಕವು. ಅವರಿಗೆ ಭಾರೀ ಕೋಪ. ತಕ್ಷಣ ತಂದೆ ತಾಯಿಯರಿಗೆ ಹೇಳಿ ಕಳುಹಿಸಿದರು. ಸಾಮಾನ್ಯವಾಗಿ ಪಾಲಕರ ಸಂದರ್ಶನ ಎಂದರೆ ತಾಯಂದಿರು ಮಾತ್ರ ಹೋಗುವುದು ವಾಡಿಕೆ ತಾನೆ. ತಂದೆ ಹೋಗಲಿಲ್ಲ. ತಾಯಿ ಶಾಲೆಗೆ ಹೋಗಿ ಮುಖ್ಯಸ್ಥರನ್ನು ಕಂಡರು. ಮುಖ್ಯಸ್ಥರು ತಾಯಿಗೆ ಅವರ ಮಗನ ಅವಗುಣಗಳ ಪಟ್ಟಿಯನ್ನು ಮುಂದಿಟ್ಟು ಹುಡುಗನನ್ನು ಹಾದಿಗೆ ತರದಿದ್ದರೆ ಶಾಲೆಯಿಂದ ಹೊರಗೆ ಕಳಿಸುವುದಾಗಿ ಹೇಳಿದರು. ತಾಯಿಗೆ ಅಪಮಾನ, ದುಃಖ ಉಕ್ಕಿ ಬಂತು. ಮಗನನ್ನು ಕರೆದುಕೊಂಡು ಬರುವಾಗ ಸಂಕಟದಿಂದ 4-8 ಪೆಟ್ಟು ಹಾಕಿ ಅವನನ್ನು ಅಳಿಸಿ ತಾವೂ ಹತ್ತುಕೊಂಡು ಮನೆಗೆ ಬಂದರು. ನಿಮ್ಮ ತಂದೆ ಮನೆಗೆ ಬರಲಿ, ಎಲ್ಲ ಹೇಳಿ ನಿನಗೆ ಚೆನ್ನಾಗಿ ಬುದ್ಧಿ ಕಲಿಸುತ್ತೇನೆ ಎಂದು ಹೆದರಿಸಿದರು. ಸಂಜೆ ತಂದೆ ಮನೆಗೆ ಬಂದರು. ಮಗ ಹೆದರಿ ಅಡಗಿ ಕುಳಿತಿದ್ದ. ತಾಯಿ ಮತ್ತೆ ಅಳುತ್ತಾ ಆದ ಘಟನೆಯನ್ನು, ತನಗಾದ ಅಪಮಾನವನ್ನು ವರ್ಣಿಸಿ ಹೇಳಿ ಅಡಗಿ ಕುಳಿತಿದ್ದ ಮಗನನ್ನು ದರದರನೇ ಎಳೆದು ತಂದು ಮುಂದೆ ನಿಲ್ಲಿಸಿದರು. ತಂದೆಗೆ ಕೆಂಡಾಮಂಡಲ ಸಿಟ್ಟು. ರೋಷಾವೇಶದಿಂದ ಮಗನನ್ನು ಬೈದು ರಪರಪನೆ 4 ಪೆಟ್ಟು ಹಾಕಿದರು. ದರಿದ್ರದವನೇ, ಆ ಹಾಳು ಪೆನ್ನಿಗೋಸ್ಕರ ನಮ್ಮ ಮನೆ ಮರ್ಯಾದೆ ಕಳೆದೆಯಲ್ಲೋ. ಯಾರಾದರೂ ಪೆನ್ಸಿಲ್ ಕದೀತಾರೇನೋ? ನಿನಗೆಷ್ಟು ಪೆನ್ಸಿಲ್ ಬೇಕು? ನಿನಗೆ ಎಷ್ಟು ಪೆನ್ಸಿಲು, ಪೆನ್ನು ಬೇಕು ಎಂದು ನನಗೆ ಹೇಳಿದ್ದರೆ ನಾನು ಆಫೀಸ್ನಿಂದ ತಂದು ಕೊಡುತ್ತಿರಲಿಲ್ಲವೇ ಎಂದು ಮತ್ತೆರಡು ಪೆಟ್ಟು ಹಾಕಿದರು. ಹುಡುಗನಿಗೆ ಗೊತ್ತಾಯಿತು ತನ್ನ ಪೆನ್ಸಿಲ್ಲು, ಪೆನ್ನು ಎಲ್ಲಿಂದ ಬರುತ್ತವೆ ಎಂಬುದು. ಮಗ ಶಾಲೆಯಲ್ಲಿ ಏನು ಮಾಡುತ್ತಿದ್ದನೋ ಅದನ್ನೇ ತಂದೆ ಆಫೀಸಿನಲ್ಲಿ ಮಾಡುತ್ತಿದ್ದರು. ಮಕ್ಕಳಿಗೆ ತಂದೆ ತಾಯಿಯರೇ ಮಾದರಿ. ಅವರು ನಮ್ಮನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ, ಅನುಸರಿಸುತ್ತಾರೆ. ಪಾಲಕರು ಮಕ್ಕಳು ಅನುಸರಿಸಬಹುದಾದ ಮಾದರಿಯಾಗಬೇಕು ಅಷ್ಟೇ.